ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ. ಎಲ್ಲರೂ ಕೇಳ್ತೀರಾ ನನಗೆ ನೀವು ಹೆಂಗೆ ತಮಿಳನ್ನ ಮಾತಾಡೋದನ್ನು ಕಲ್ತ್ಕೊಂಡ್ರಿ ಅಂತ. ಆ್ಯಕ್ಚುಲಿ ಇವರು ನಮ್ಮ ಮಾವ, ಇವರು ತಮಿಳಿಯನ್ನು. ಇವ್ರಿಗೆ ಕನ್ನಡ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಆದರೆ ಕರ್ನಾಟಕದಲ್ಲೇ ಇದ್ದಾರೆ. ಅದಕ್ಕೋಸ್ಕರ ಇವ್ರನ್ನ ಮಾತಾಡ್ಸೋದಕ್ಕೋಸ್ಕರ ನಾನು ಚೆನ್ನಾಗಿ ತಮಿಳು ಕಲ್ತ್ಕೊಂಡೆ. ಇವಾಗ ಇವ್ರಿಗೆ ನಾವು ಕನ್ನಡನ ಹೇಳ್ಕೊಡ್ಬೇಕು. ಸೊ ಡ್ಯಾಡಿ, ಹೇಳಿ ಕೊಡಿ. ಬರೀ ಕನ್ನಡ ಓಕೆನಾ? ಓಕೆ. ನಿಮ್ಮ ಇಂಟ್ರಡಕ್ಷನ್ ಕೊಡಿ. ನಾವು ಮೊದಲು ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಸೌಂದರರಾಜನು. ಬರೀ ಇಂಥದೆಯಾ? ಇನ್ನೊಂದು, ನಾನು ಈ ಬೆಂಗಳೂರು ಕರ್ನಾಟಕಕ್ಕೆ ಬಂತು ಒಂದು 30 years ಆಗಿದೆ. 35 years ಮೂವಿ ಇರ್ಬೋದು. ನಾನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್, ಪೋಸ್ಟಲ್ ಗೌರ್ಮೆಂಟ್ RMSಲ್ಲೇ ಕೆಲಸ ಮಾಡ್ತಾ ಬಂದೆ. ನಮ್ಮ ಜೊತೆಲೇ ಕೆಲಸ ಮಾಡೋರು ಕನ್ನಡ ಪೀಪಲು, ತಮಿಳವರು ಎಲ್ಲ ಇರ್ತಾರೆ. ಬಟ್ ನನಗೆ ಚೆನ್ನೈಲಿಂದ ತಮಿಳ್ನಾಡಿಂದ ಬಂದ ಮೇಲೆ ಕನ್ನಡ ಮಾತಾಡೋದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಾನು ರಿಟೈರ್ಡ್ ಆಗೋವಾಗ ನನ್ನ ರಿಕ್ರಿಯೇಷನ್ ಕ್ಲಬ್ಲಿಂದು ಕನ್ನಡ ವಿತ್ ಇಂಗ್ಲೀಷದು ಕೊಟ್ಟಾರೆ. ಡಿಕ್ಷನರಿ ಕೊಟ್ಟಾರೆ. ಅದೇ ಇಟ್ಕೊಂಡು ಇನ್ನೂ ಓದುತ್ತಾ ಇರ್ತೀನಿ. ಎಷ್ಟು ವರ್ಷ ಆಯ್ತು ನೀವು ಬಂದು ಇಲ್ಲಿಗೆ? 35 years ಆಯ್ತು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ, 35 years ಆಯ್ತು. ಆದ್ರೂ ನಮ್ಮ ಡ್ಯಾಡಿ ಸಖತ್ತಾಗೆ ಕನ್ನಡ ಮಾತಾಡ್ತಾರೆ. ಸುಮಾರಾಗಿ ಮಾತಾಡ್ತೀನಿ. ಸರಿ, ಇವಾಗ ನಾನೊಂದು ಟೆಸ್ಟ್ ಮಾಡ್ತೀನಿ ನಿಮಗೆ ಕನ್ನಡ ಎಷ್ಟು ಬರುತ್ತೆ ಅನ್ನೋದಕ್ಕೆ. ಮಾಡಿ. ಸರಿ, ಆಪಲ್ಗೆ ಕನ್ನಡದಲ್ಲಿ ಏನಂತಾರೆ? ಆಪಲ್. ಇಲ್ಲಿಯೇ ನನಗೂ ಗೊತ್ತು ಆಪಲ್. ಓಕೆ. ಆನಿಯನ್ಗೆ ಕನ್ನಡದಲ್ಲಿ ಏನಂತಾರೆ? ಈರುಳ್ಳಿ. ವೆರಿ ಗುಡ್. ಗಾರ್ಲಿಕ್, ಇವಾಗ ನೀವು ಅದು ಬಿಡಿಸ್ತಾ ಇದ್ರಲ್ಲ, ಅದಕ್ಕೇನಂತಾರೆ? ತಮಿಳ್ ಇಂಜಿ ಅದು ಬೇರೆ, ಪುಂಡು ಇಂಜಿ ಪುಂಡು ಅದು ಬೇರೆ. ಇದು ಕನ್ನಡದಲ್ಲಿ ಏನಂತಾರೆ? ಗಾರ್ಲಿಕ್. ಅದನ್ನೇನೋ ನನಗೆ ಗೊತ್ತಿಲ್ವಾ. ಈರುಳ್ಳಿ ಅಂದ್ರಲ್ಲ, ಅದೇ ತರ ಸಿಮಿಲರ್ ವರ್ಡ್ ಇದೆ ಅದಕ್ಕೆ. ಈರುಳ್ಳಿ ಅದು ವೆಂಗಾಯ, ಅದು ಬೆಳ್ಳುಳ್ಳಿ ಅಂತಾರೆ. ಬೆಳ್ಳುಳ್ಳಿ ಕರೆಕ್ಟ್. ಮುರುಂಗಕಾಯಿಗೆ என்ன சொல்றாங்க? ಮುರುಂಗಕಾಯಿಗೆ ಡ್ರಮ್ ಸ್ಟಿಕ್ ಅದು ಇಂಗ್ಲಿಷ್ ಕರೆಕ್ಟ್ ಆಗಿದೆ. ಕನ್ನಡದಲ್ಲಿ ಹೇಳಿ. ಕನ್ನಡದಲ್ಲಿ ಹೇಳಬೇಕು. ಇವಾಗ ಡಿಕ್ಷನರಿ ಓದಾ ಇರ್ತೀನಿ. ನನ್ನ ಹತ್ರ ಮಾತಾಡೋದು. ಇವಾಗ ಡ್ರಮ್ ಸ್ಟಿಕ್ಗೆ ಏನಂತಾರೆ ಕನ್ನಡದಲ್ಲಿ? ನನಗೆ ಗೊತ್ತಿಲ್ವಲ್ಲೇ. ನುಗ್ಗೆಕಾಯಿ. ನುಗ್ಗೆನೇ ನನ್ಗೆ ಗೊತ್ತಿಲ್ಲ ನೋಡಿ. ಇವಾಗ ನೀವು ಮಾರ್ಕೆಟಿಗೆ ಹೋದ್ರೆ, ಏನು ತರಕಾರಿ ತರೋದಕ್ಕೆ ಮಾರ್ಕೆಟಿಗೆ ಹೋದ್ರೆ ನೀವು ಇನ್ಮೇಲೆ ಕನ್ನಡದಲ್ಲೇ ಕೇಳ್ಬೇಕು. ಹೌದಾ? ಹಾ, ஓகே. லேடிஸ் ஃபிங்கருக்கு என்ன சொல்றாங்க? முருங்கைக்காய். வெண்டைக்காய்க்கு என்ன சொல்லுவாங்க? ட்ரம் ஸ்டிக். இதுவா? வெண்டைக்காய் ஃபிங்கர் ಲೇಡೀಸ್ ಫಿಂಗರ್. ಅದು ಕನ್ನಡ ಇಲ್ಲ, ಅದು ಇಂಗ್ಲಿಷ್ ಆಯ್ತು. ಹೌದು. ಏನ್ ಹೇಳ್ತಾರೆ? ಅದೇ ಯಾವಾಗ ನಮ್ಮವರು ತಮಿಳವರು ಇಂಗ್ಲಿಷ್ ಸ್ವಲ್ಪ, ಕನ್ನಡದಲ್ಲಿ ಸ್ವಲ್ಪ. ಈಗ ನೀವೆಲ್ಲ ಯಾಮರ್ಸ್ಬಾರ್ದು. ಇವಾಗ ಹೇಳಿ. ಇಲ್ಲ, ನಾನು ನಿಜ ಹೇಳ್ತೀನಿ. ನಾನು ಈ ತಮಿಳನ್ನು ಇಲ್ಲಿ ಬಂದು ನಾನು ಇಷ್ಟು ಮಾತಾಡ್ತೀನಿ, ಅದಕ್ಕೆ ನೀವು ತಾರೀಫ್ ಮಾಡಬಹುದು. ಅರ್ಥ? ಬೆಂಡೆಕಾಯಿ. ಅವಳ್ದಾ? ಬೆಂಡೆಕಾಯಿ ಅವಳ್ದಾ? ಅದು ಏನೋ ಹೇಳ್ತಾ ಇದಾರೆ ತೆಲುಗುಲ. ಒಂದು வெண்டைக்காய் ரூ மாத்தா ரூன்றாங்களே, ஆத்தர ரூ ನಮ್ಮದಲ್ಲ, ಕನ್ನಡದಲ್ಲಿ ಇಲ್ವೇ. ಅದೇನೇ ನಮ್ದು ಪ್ರಾಬ್ಲಮ್. ತೆಲುಗು ಭಾಷೆಲೆ ಎಲ್ಲ ರೂ ಮಾತಾಡ್ಬಿಡ್ತಾರೆ. ಓಕೆ, ಇವಾಗ ತರಕಾರಿ ಆಗೋಯ್ತು. ಆಯ್ತು. ಇವಾಗ ಹೋಮ್ಗೆ என்ன சொல்லுவாங்க? ஹோமுக்கு மனை. ஓகே, பரவாயில்ல. ஓகே, உங்க வைஃப்க்கு கன்னடத்துல என்ன சொல்லுவாங்க? ನನ್ನ ವೈಫ್ಗ ಕನ್ನಡದಲ್ಲೇ ಎಂತಿ. பரவாயில்ல. அப்புறம் ஒரு கன்னடத்துல சாங் சொல்லுங்க. கன்னடத்துல சாங்னா ನನಗೆ ಎದ್ದು ವರ್ಮ. ಓಕೆ. ಅದು ರಾಜ್ಕುಮಾರ್ ಸಾಂಗ್ ಹುಟ್ಟಿದ್ದಾರೆ ಆ ಸಾಂಗ್ ಹುಟ್ಟಿದ್ದಾರೆ
ಕನ್ನಡ ನಾಡಲ್ಲಿ ಕನ್ನಡ ನಾಡ ಹುಟ್ಟಿರ್ಬೇಕು. ಅಯ್ಯೋ ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಕನ್ನಡ ಮಣ್ಣಲ್ಲಿ ಮೆಟ್ಟಿರ್ಬೇಕು. ಬದುಕಿದು ಜತಕ ವಂಡಿ ಇದು ವಿಧಿಯಾಡಿಸುವ ಬಂಡಿ. ಅಣ್ಣ ನಾನು ಈ ಸಾಂಗ್ ರಾಜ್ಕುಮಾರ್ ಸಾಂಗ್ ಬಂದ್ಬಿಟ್ರೆ ಭಾಳ ಇಂಟ್ರೆಸ್ಟ್ ಆಗ್ಬಿಡ್ತೀನಿ. ಓಕೆ, ಇವಾಗ ಒಂದು ಡೈಲಾಗ್ ಹೇಳ್ತೀನಿ, ಹೇಳಿ. ತಮಿಳಲ್ಲಿ ಒಂದು ಡೈಲಾಗ್, ಫೇಮಸ್ ಡೈಲಾಗ್ ಹೇಳ್ತೀನಿ ರಜನಿಕಾಂತ್. ಹೇಳಿ. ಅದನ್ನ ನೀವು ಕನ್ನಡದಲ್ಲಿ ಹೇಳ್ಬೇಕು. ಹೌದಾ? ಟ್ರೈ ಮಾಡ್ತೀನಿ. ಓಕೆ. ನಾ ஒரு தடவை சொன்னா 100 தடவை சொன்ன மாதிரி. ನಾನು ಒನ್ ಟೈಮ್ ಹೇಳ್ಬಿಟ್ಟ ಅದು 100 ತಡವೆ ಹೇಳಕ್ಕಾಗುತ್ತೆ. ಇಲ್ಲ, ತಪ್ಪು. ಹೌದಾ? ಇನ್ನೊಂಚೂರು ಟೈಮ್ ಕೊಡ್ತೇನೆ, ಯೋಚನೆ ಮಾಡಿ. ನಾ ஒரு தடவை சொன்னா 100 தடவை சொன்ன மாதிரி. ನಾನು ಒಂದು ಸಲ ಹೇಳ್ಬಿಟ್ರೆ ಅದು 100 ಸಲ ಹೇಳ್ದ ಮಾದರಿ. ಅಯ್ಯೋ, ನಾನು ತಮಿಳ ಹೇಳಿತ್ತರ ನನ್ನ ಮರಿಮಗ ಈ ತರ. ಹೌದು, ಏನ್ ಮಾಡ್ಬೇಕು? ಹೌದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೇಳ್ತೀನಿ ನೋಡಿ. ಒಂದು ಸಲ ನಾನು ಹೇಳಿದ್ರೆ 100 ಸಲ ಹೇಳಿತ್ತರ. ರಿಪೀಟ್ ಮಾಡೋಣ. ನಾ ஒரு தடவை சொன்னா 100 தடவை சொன்ன மாதிரி. ನಾನು ಒಂದ್ಸಲ ಹೇಳಿದರ 100 ಸಲ ಹೇಳಿತ್ತರ. ನಾನು ಒಂದು ಸಲ ಹೇಳಿದ್ರೆ 100 ಸಲ ಹೇಳಿತ್ತರ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ತಡಿ, இப்போ ಇನ್ನೊರು ಡೈಲಾಗ್ ಕೇಕ್ರೆ. ಇದು ಫೇಮಸ್ ಡೈಲಾಗ್, ರಜನಿಕಾಂತ್ ಡೈಲಾಗ್. ಓಕೆವಾ? ಕನ್ನ ಪನ್ನಿಂಗದ ಕೂಟಮ ವರು, ಸಿಂಹ ಸಿಂಗಲದ ವರು. ಕನ್ನ ಇಲ್ಲ, ಅದು ಕನ್ನಡದಲ್ಲ எப்படி கண்ணா பாகு கண்ணா. சரி, ஒரு ஹெல்ப் பண்றேன். நம்ம மக்களே, கந்தா பன்னிங்கதா. பன்னிங்க என்ன சொல்லுவாங்க கன்னடத்துல? அதுதான் தெரியலையா? தெரியுமே, அப்போதான் சொன்னீங்க நீங்க. பன்னிங்க ಏನ್ ಹೇಳ್ತಾರೆ? ಪನ್ನಿಗೆ ಏನ್ ಹೇಳ್ತಾರೆ? ನಾಯ ಅಲ್ಲ ತಾನೆ? ಅದು ಡಾಗ್. ಕೋಳಿ ಇಲ್ಲ ಅಲ್ಲ ತಾನೆ? ಕೋಳಿ ನೀನ್ ಮಾತ್ರ. ನಾನ್ ಮಾತ್ರ ಅಂತೆ. ಹಂದಿಗೆ ಏನಂತಾರೆ? ಹಂದಿಗೆ ನನಗೆ ಗೊತ್ತಿಲ್ಲ. ಹಂದಿಗಿದ ಪನ್ನಿ ಅಂತ ಹಂದಿಗೆ ಕನ್ನ ಹಂದಿಗೆ ಕೂಟಮ ಬರುತ್ತೆ. ಕಂದ ಹೇಳ್ಬೇಕು. ಕಂದ ಸರಿಯಾಗಿ ಹೇಳ್ಕೊಡಮ್ಮ ನೀ. ಸರಿ, கண்ணா பன்னிங்கதா கூட்டமா வருவாங்க. அப்படி சொல்லிட்டா? அப்படி சொல்லக்கூடாது, நீங்க கன்னடத்துல சொல்லுங்க. அதான் பன்னிங்களுக்கு என்ன சொன்னீங்க இப்போ? ಹಂದಿಗಳು. ಕಂದ ಹಂದಿಗಳು ಮಾತ್ರ ಗುಂಪಾಗಿ ಬರೋದು. ಸಿಂಹ ಸಿಂಗಲಾಗೆ ಬರೋದು. இப்போ நீங்க மட்டும் சொல்லுங்க, நான் சொல்ல மாட்டேன். கந்தா மெதுவா சொல்லு. அது பன்னிங்களுக்கு தெரியல. ಹಂದಿ ಹಂದಿಯನ್ನು 10 ವಾಟಿ சொல்லுங்க. ಹಂದಿ ಹಂದಿಗಳು. ಓಕೆ, இப்போ சொல்லுங்க. ಕಂದ ಹಂದಿಗಳು ಗುಂಪುಳ ಬರುತ್ತೆ. ಸಿಂಹ ಮಾತ್ರ ಸಿಂಗಳ ಬರುತ್ತೆ. ಸಿಂಹ ಸಿಂಗಳ ಬರುತ್ತೆ. ಇನ್ನೊಂದ್ಸಲ ಹೇಳಿ. ಸಿಂಹ ಸಿಂಗಳ ಬರುತ್ತೆ.
ನಾನು ಫಸ್ಟಿಂದ. ಕಂದ, ಹಂದಿಗಳು, ಗುಂಬಳ ಬರುತ್ತೆ, ಗುಂಪಾಗಿ ಬರುತ್ತೆ. ಗುಂಪ ಬರುತ್ತೆ, ಫಸ್ಟಿಂದ. ಕಂದ, ಕಂದ, ಹಂದಿಗಳು ಮಾತ್ರ. ಹಂದಿಗಳು ಮಾತ್ರ, ಗುಂಪಳ ಬರುತ್ತೆ, ಆಣ, ಸಿಂಹ, ಸಿಂಗಳ ಬರುತ್ತೆ. ಓಕೆ, ಸೂಪರ್. ಅಷ್ಟೇ.